ಹಾವಿನ ದ್ವೇಷ 12 ವರ್ಷ ಇರುತ್ತದೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ತನ್ನ ಸಂಗಾತಿಯನ್ನು ಕೊಂದಂತಹ ಆ ಸರ್ಪ ಸೇಡನ್ನ ಪಡೆದೇ ತೀರುತ್ತದೆ ಎನ್ನುವ ಮಾತಿದೆ. ಸದ್ಯ ಭೂಪಾಲ್ನಲ್ಲಿ ಈ ಮಾತನ್ನ ನಿಜವಾಗಿಸಿದ ಶಾಕಿಂಗ್ ಘಟನೆ ಇತ್ತೀಚೆಗೆ ವರದಿಯಾಗಿದೆ. ನಾಗನಾಗಿನಿ ಇವುಗಳ ಜೋಡಿಯಲ್ಲಿ ಒಂದನ್ನ ಕೊಂದರೆ ಜೀವಂತವಾಗಿ ಉಳಿಯುವ ಹಾವು ಅಪಾಯಕಾರಿ ಸೇಡು ತೀರಿಸಿಕೊಳ್ಳುತ್ತದೆ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಏಕೆಂದರೆ ಅದು ತನ್ನ ಸಂಗಾತಿಯನ್ನು ಕೊಂದಂತಹ ಮುಖವನ್ನ ತನ್ನ ಕಣ್ಣಿನಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳುತ್ತದೆ. ಎಷ್ಟೇ ವರ್ಷಗಳಾದರೂ ಅದು ತನ್ನ ಸೇಡನ್ನ ಇಟ್ಟುಕೊಳ್ಳುತ್ತದೆ. ಈ ವಿಚಾರವನ್ನ ನಿಜವಾಗಿಸುವ ಆಘಾತಕಾರಿ ಘಟನೆಯೊಂದು ಮಧ್ಯಪ್ರದೇಶದ ಸೆಹೋರ್ನಿಂದ ಬೆಳಕಿಗೆ ಬಂದಿದೆ. ಇದನ್ನು ಕೇಳಿ ಎಲ್ಲರೂ ದಿಗ್ಭ್ರಾಂತಗೊಂಡಿದ್ದಾರೆ. ವಾಸ್ತವವಾಗಿ ಸಿನಿಮಾ ಶೈಲಿಯಲ್ಲಿ ಈ ಆಘಾತಕಾರಿ ಘಟನೆ ಮಧ್ಯಪ್ರದೇಶ ರಾಜ್ಯದ ಸೆಹೋರ್ ಜಿಲ್ಲೆಯ ಜೋಶಿಪುರ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ನಿವಾಸಿ ಹಾಗೂ ಕೂಲಿ ಕಾರ್ಮಿಕ ಕಿಶೋರಿ ಲಾಲ್ ನವರಾತ್ರಿಯ ಆಭರಣಗಳನ್ನ ತಮ್ಮ ಮನೆಯಲ್ಲಿ ಇಟ್ಟಿದ್ದರು. ಈ ನಡುವೆ ಗುರುವಾರ ಅವರ ಮನೆ ಬಳಿ ಹಾವು ಕಾಣಿಸಿಕೊಂಡಿದೆ. ಅದನ್ನು ಕಂಡು ಭಯಭೀತರಾದಂತಹ ಕಿಶೋರಿ ಲಾಲ್ ತಮ್ಮ ಮನೆಯಲ್ಲಿ ಇದ್ದಂತಹ ದೊಣ್ಣೆಯಿಂದ ಆ ನಾಗರ ಹಾವನ್ನು ಹೊಡೆದು ಕೊಂದಿದ್ದಾರೆ ಹಾಗೂ ಅದನ್ನ ಕಾಡಿಗೆ ಎಸೆದಿದ್ದಾರೆ. ಮರುದಿನ ಶಾಲೆಯಿಂದ ಬರುವಾಗ ಕಿಶೋರಿ ಲಾಲನ 12 ವರ್ಷದ ಮಗನನ್ನ ಒಂದು ನಾಗಿನಿ ಹಾವು ಕಚ್ಚಿ ಅಲ್ಲಿಂದ ಪಾರಾಗಿದೆ. ಶಾಲೆಯಿಂದ ಬರುವಾಗ ಬೇರೆ ಮಕ್ಕಳು ಇದನ್ನ ಕಂಡು ಓಡಿ ಹೋಗಿ ತಮ್ಮ ಮಗ ರೋಹಿತನಿಗೆ ಒಂದು ಹಾವು ಕಚ್ಚಿದೆ ಎಂದು ಕಿಶೋರಿ ಲಾಲನ್ಗೆ ಹೇಳಿದ್ದಾರೆ. ಇಡೀ ಗ್ರಾಮದಲ್ಲಿ ಈ ವಿಚಾರ ಸಂಚಲನ ಮೂಡಿಸಿದೆ. ಕುಟುಂಬದ ಸದಸ್ಯರು ಆ ಮಗುವನ್ನ ತಂತ್ರಿ ಬಳಿ ಕರೆದುಕೊಂಡು ಭೂತ ಉಚ್ಚಾಟನೆ ಆರಂಭಿಸಿದ್ದಾರೆ. ಆದ್ರೆ ಅವನ ಆರೋಗ್ಯ ಹದಗೆಟ್ಟಾಗಿದೆ. ಇದೇ ಕಾರಣ ಆ ಮಗುವನ್ನ ನರ್ಮದಾಪುರಂ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಪರಿಸ್ಥಿತಿ ನೋಡಿದ ವೈದ್ಯರು ಅವನನ್ನ ಭೂಪಾಲ್ಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಮನೆಯವರು ರೋಹಿತನನ್ನ ಭೂಪಾಲ್ಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿಯೇ ಆ ಮಗುವಿನ ಸಾವಾಗಿದೆ. ಹೀಗಾಗಿ ಊರಿಗೆ ವಾಪಸ್ಸು ಕರೆದುಕೊಂಡು ಬಂದಿದ್ದಾರೆ. ಮಗುವಿನ ಸಾವಿನ ನಂತರ ಗ್ರಾಮದಲ್ಲಿ ಸಂಚಲನ ಉಂಟಾಗಿದ್ದು ನಾಗರ ಹಾವಿನ ಭಯ ಆ ಇಡೀ ಊರಿನಲ್ಲಿ ಅಲ್ಲದೆ ಇಡೀ ತಾಲೂಕಿನಲ್ಲಿ ಆವರಿಸಿಕೊಂಡಿತ್ತು. ಇದಾದ ನಂತರ 15 ದಿನಗಳ ನಂತರ ಆ ಮಗುವನ್ನು ಕಚ್ಚಿದ ಹಾವನ್ನು ಪತ್ತೆ ಹಚ್ಚಿದ ಆ ಗ್ರಾಮಸ್ಥರು ಅದನ್ನು ಹೊಡೆದು ಸಾಯಿಸಿದ್ದಾರೆ. ಆದ್ರೆ ಅತ್ತ ಮಗನನ್ನು ಕಳೆದುಕೊಂಡ ಕುಟುಂಬದವರು ಶೋಕವನ್ನ ಆಚರಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಕಣ್ಣಿಗೆ ಕಾಣುವ ದೇವರುಗಳಲ್ಲಿ ನಾಗರ ಹಾವು ಕೂಡ ಒಂದು. ನಾಗರ ಹಾವುಗಳು ಅಥವಾ ಸರ್ಪಗಳು ಪ್ರಾಚೀನ ಸಂಪ್ರದಾಯದ ಪ್ರಮುಖ ವಿಷಯವಾಗಿದ್ದು ಅದು ಭಾರತೀಯ ಕಲ್ಪನೆ ಮತ್ತು ಜಾನಪದದಲ್ಲಿ ವಿಶಿಷ್ಟ ಸ್ಥಾನಮಾನವನ್ನ ಪಡೆದುಕೊಂಡಿವೆ. ನಾಗರ ಹಾವಿನ ಬಗ್ಗೆ ಅನೇಕ ನಂಬಿಕೆಗಳು ಮತ್ತು ಕಥೆಗಳು ಜನರಲ್ಲಿ ಪ್ರಸಿದ್ಧವಾಗಿವೆ. ತನ್ನ ಗಂಡ ಅಥವಾ ಪ್ರೇಮಿಯ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಯಾವುದೇ ಹಂತವನ್ನ ಬೇಕಾದರೂ ನಾಗರ ಹಾವು ತಲುಪುತ್ತದೆ ಎನ್ನುವ ನಂಬಿಕೆ ಪುರಾಣ ಕಾಲದಿಂದಲೂ ನಮ್ಮಲ್ಲಿದೆ. ಇದು ಕೇವಲ ನಂಬಿಕೆಯೇ. ಸರ್ಪಗಳು ಅಥವಾ ನಾಗರ ಹಾವುಗಳು ಖಂಡಿತವಾಗಿಯೂ ಇನ್ನೊಬ್ಬರ ಮೇಲೆ ಸೇಡು ತೀರಿಸಿಕೊಳ್ಳುತ್ತವೆ ಅನ್ನುವುದು ಇದೊಂದು ರಹಸ್ಯಮಯವಾಗಿ ಉಳಿದಂತಹ ಪ್ರಶ್ನೆಯಾಗಿದೆ. ಸರ್ಪಗಳ ಕುರಿತು ಅನೇಕ ನಂಬಿಕೆಗಳು ಮತ್ತು ಕಥೆಗಳು ಇಂದಿಗೂ ಜನರಲ್ಲಿ ಜನಪ್ರಿಯವಾಗಿವೆ. ಇದರೊಂದಿಗೆ ಸರ್ಪಗಳು ತಮ್ಮ ಪ್ರಿಯತಮ ಅಥವಾ ಪ್ರೇಮಿಯ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳಲು ಜೀವನ ಪರ್ಯಂತ ಹೋರಾಡುತ್ತವೆ ಎನ್ನುವುದು ಪುರಾತನ ನಂಬಿಕೆ. ಈ ವಿಷಯದ ಮೇಲೆ ಅನೇಕ ಹಳೆಯ ಕಥೆಗಳು, ಜನಪ್ರಿಯ ಟಿವಿ ಧಾರಾವಾಹಿಗಳು ಹಾಗೂ ಸಿನಿಮಾಗಳು ಕೂಡ ಪ್ರತಿಯೊಂದು ಭಾಷೆಯಲ್ಲಿ ಬಂದಿರೋದು ನೀವು ಗಮನಿಸಿರಬಹುದು. ಇಂತಹ ಹಳೆಯ ಸಿನಿಮಾಗಳು ಕನ್ನಡ, ಹಿಂದಿ, ತೆಲುಗು, ತಮಿಳು ಈ ರೀತಿ ಎಲ್ಲ ಭಾಷೆಗಳಲ್ಲಿಯೂ ಕೂಡ ನೀವು ನೋಡಿದ್ದೀರಾ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಕನ್ನಡದಲ್ಲಿ ಅಲ್ಲದೆ ಹಿಂದಿ ಹಾಗೂ ಇತರ ಭಾಷೆಗಳಲ್ಲಿ ನಾಗಿನಿ ಎನ್ನುವ ಒಂದು ಧಾರಾವಾಹಿ ಕೂಡ ಪ್ರಸಾರವಾಗಿತ್ತು. ಅದರಲ್ಲೂ ಕೂಡ ಸೇಡಿನ ಒಂದು ಛಾಯೆ ಅಲ್ಲಿ ಇತ್ತು ಎಂದು ನಂಬಿಕೆ ಇದೆ. ಇದಕ್ಕೆ ಕಾರಣ ಹಾವುಗಳ ಪ್ರೇಮ ಕಥೆ. ಒಂದಾನೊಂದು ಕಾಲದಲ್ಲಿ ನಾಗಿನಿ ಎಂಬ ಹೆಸರಿನ ಸುಂದರ ಸರ್ಪವೊಂದು ತನ್ನ ಪ್ರಿಯಕರೊಡನೆ ಪ್ರೀತಿಯಿಂದ ಸಂತೋಷದಿಂದ ದಿನವನ್ನ ಕಳೆಯುತ್ತಿತ್ತು. ಅವಳ ಪ್ರೇಮಿ ಎಳೆಯ ಹಾವು ಕೂಡ ಅವಳನ್ನ ತುಂಬಾ ಪ್ರೀತಿಸುತ್ತಿತ್ತು. ಇಬ್ಬರು ಪರಸ್ಪರ ಸಂತೋಷ ಮತ್ತು ಸಾಮರಸ್ಯದಿಂದ ತಮ್ಮ ಜೀವನವನ್ನ ನಡೆಸುತ್ತಿದ್ದರು. ಆದರೆ ಒಂದು ದಿನ ಅವಳ ಪ್ರೇಮಿ ಮರಣ ಹೊಂದುತ್ತಾನೆ. ತನ್ನ ಪ್ರಿಯಕರ ಸಾವಿನಿಂದ ನಾಗಿನಿಯ ದುಃಖ ಕರಗಲೇ ಇಲ್ಲ. ಆ ದುಃಖದಲ್ಲಿ ಕೋಪಗೊಂಡ ನಾಗಿನಿ ಆತನ ಸಾವಿಗೆ ಕಾರಣರಾದವರ ಮೇಲೆ ಸೇಡನ್ನ ತೀರಿಸಿಕೊಳ್ಳಲು ಮುಂದಾಗುತ್ತಾಳೆ. ಇದಕ್ಕಾಗಿ ಆಕೆ ಸಾಹಸ ಪಡುತ್ತಾಳೆ. ಅವಳು ತನ್ನ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತಾಳೆ ಮತ್ತು ತನ್ನ ಪ್ರೇಮಿಯ ಕೊಲೆಗಾರನ ಕಂಡುಹಿಡಿಯಲು ಹಲವಾರು
ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳುತ್ತಾಳೆ. ಕೊನೆಗೆ ಅವಳು ತನ್ನ ಪ್ರೇಮಿಯ ಕೊಲೆಗಾರನನ್ನ ನಾಶಪಡಿಸುತ್ತಾಳೆ ಮತ್ತು ತನ್ನ ಪ್ರೇಮಿಯ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳುತ್ತಾಳೆ. ಸರ್ಪವು ತನ್ನ ಪ್ರೇಮಿಯ ಸಾವಿಗೆ ಸೇಡಿ ತೀರಿಸಿಕೊಳ್ಳಬಲ್ಲಲು ಎಂಬ ನಂಬಿಕೆ ಇದೆ, ಆದರೆ ಇದು ಕಲ್ಪನೆಗೆ ಮೀರಾಗಿದೆ. ಇತ್ತೀಚೆಗೆ ಅಂತಹದೇ ಇನ್ನೊಂದು ಘಟನೆ ನಡೆದಿದೆ. ಉತ್ತರ ಪ್ರದೇಶದ ರಾಂಪುರದ ಮಿರ್ಜಾಪುರ ಗ್ರಾಮದ ನಿವಾಸಿ ಬಬ್ಲು ಶುಕ್ಲಾ ಎಂಬಾತ ತನ್ನ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಆರಾಮವಾಗಿದ್ದ. ಹೊಲದಲ್ಲಿ ಟ್ರ್ಯಾಕ್ಟರ್ ಅನ್ನ ಓಡಿಸುತ್ತಾ ಕೆಲಸ ಮಾಡುತ್ತಿದ್ದ. ಈ ವೇಳೆ ಇದ್ದಕ್ಕಿದ್ದಂತೆ 2 ಜೋಡಿ ಹಾವು ಒಟ್ಟಾಗಿ ಕಾಣಿಸಿಕೊಂಡಿವೆ. ಬಬ್ಲು ತನ್ನ ಪ್ರಾಣ ಉಳಿಸಿಕೊಳ್ಳುವ ಉದ್ದೇಶದಿಂದ ತಾನು ಓಡಿಸುತ್ತಿದ್ದ ಟ್ರ್ಯಾಕ್ಟರ್ ಅನ್ನೇ ಆ ಹಾವುಗಳ ಮೇಲೆ ಹಾಯಿಸಿದ್ದಾನೆ. ಅವುಗಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಪರಿಣಾಮ ಒಂದು ಹಾವು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೊಂದು ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡಿದೆ. ಇದಾದ ನಂತರ ಪದೇ ಪದೇ ತನ್ನ ಪ್ರೇಮಿಯನ್ನ ಕಳೆದುಕೊಂಡ ಆ ನಾಗಿನಿ ಆ ಹೊಲಕ್ಕೆ ಭೇಟಿ ಕೊಡುತ್ತಿತ್ತು. ಇದನ್ನು ಕಣ್ಣಾರೆ ಬಬ್ಲು ಶುಕ್ಲಾ ಕಂಡಿದ್ದಾನೆ. ಇದೇ ಕಾರಣ ಆ ಹಳ್ಳಿಯ ಹಿರಿಯರು ಅವನಿಗೆ ತಾನು ಮಾಡುವ ಕೆಲಸವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಲು ಹೇಳಿದ್ದಾರೆ. ಒಂದು ವೇಳೆ ನೀನು ಇಲ್ಲೇ ಇದ್ದರೆ ಆ ನಾಗಿನಿ ಮಾತ್ರ ನಿನ್ನನ್ನು ಬಿಡುವುದಿಲ್ಲ. ಯಾಕಂದ್ರೆ ಅದು ತನ್ನ ಕಣ್ಣಲ್ಲಿ ನಿನ್ನ ಮುಖವನ್ನ ಸರಿಯಾಗಿ ಸೆರೆ ಹಿಡಿದಿದೆ. ಒಂದಿಲ್ಲ ಒಂದು ದಿವಸ ಅದು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತದೆ. ಆದಷ್ಟು ಬೇಗ ನೀನು ಈ ಹಳ್ಳಿಯನ್ನು ಬಿಟ್ಟು ಹೋಗುವಂತ ಅವನಿಗೆ ತಾಕೀತು ಮಾಡಿದ್ದಾರೆ. ಇದನ್ನು ಮನಗಂಡ ಬಬ್ಲು ಶುಕ್ಲಾ ತಾನು ಮಾಡುತ್ತಿದ್ದ ಹೊಲದ ಕೆಲಸವನ್ನ ಬಿಟ್ಟು ಹತ್ತಿರದ ಕಾನ್ಪುರಿಗೆ ಹೋಗಿದ್ದಾನೆ. ಅಲ್ಲಿ ಒಂದು ಲಾರಿ ಕಂಪನಿಯಲ್ಲಿ ಡ್ರೈವರ್ ಆಗಿ ಸೇರಿಕೊಂಡಿದ್ದಾನೆ. ಆಮೇಲೆ ಕಾನ್ಪುರ್ನಲ್ಲಿಯೇ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಧ್ಯಾ ಅನ್ನುವ ಹುಡುಗಿಯನ್ನ ಪ್ರೀತಿಸಿ ಮದುವೆ ಕೂಡ ಆಗಿದ್ದಾನೆ. ಅಲ್ಲಿಯೇ ಒಂದು ಬಾಡಿಗೆ ಮನೆಯನ್ನ ಪಡೆದುಕೊಂಡು ಸಂಧ್ಯಾ ಹಾಗೂ ಬಬ್ಲು ಶುಕ್ಲಾ ತಮ್ಮ ಜೀವನವನ್ನ ಸಂತೋಷವಾಗಿ ಮುಂದುವರಿಸುತ್ತಿದ್ದರು. ಆ ಸಮಯದಲ್ಲಿ ಬಬ್ಲು ತಾನು ಕೆಲಸ ಮಾಡುತ್ತಿದ್ದ ಆ ಹಳ್ಳಿಯನ್ನ ಸಂಪೂರ್ಣವಾಗಿ ಮರೆತಿಯೇ ಬಿಟ್ಟಿದ್ದ. ಹಾಗೂ ತಾನು ಹಿಂದೆ ಒಂದು ನಾಗಸರ್ಪವನ್ನ ಕೊಂದಿದ್ದನು ಎನ್ನುವ ಮಾಹಿತಿ ಕೂಡ ಅವನ ತಲೆಯಿಂದ ಮರೆತು ಬಿಟ್ಟಿದ್ದ. ವರ್ಷಗಳು ಕಳೆದಿವೆ. ಮುಂದೆ ಬಬ್ಲು ಹಾಗೂ ಸಂಧ್ಯಾಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ಅವಳಿಗೆ ಬಬಿತಾ ಅಂತ ಹೆಸರಿಟ್ಟಿದ್ದಾರೆ. ಮಗಳನ್ನು ಚೆನ್ನಾಗಿ ಬೆಳೆಸಿ ಅವಳಿಗೆ ಚಿಕ್ಕದೊಂದು ಶಾಲೆಯಲ್ಲಿ ಅಡ್ಮಿಷನ್ ಕೂಡ ಮಾಡಿಸಿದ್ದಾರೆ. ಬಬಿತಾಗೆ ಮುಂದೆ 7 ವರ್ಷ ಆಗಿತ್ತು. ಅದೇನೋ ಗೊತ್ತಿಲ್ಲ, ಯಾವಾಗಲೂ ಅವಳು ಮನೆಯಲ್ಲಿ ಹಾಗೂ ಶಾಲೆಗಳಲ್ಲಿ ನಾಗಿನ್ ಚಿತ್ರದ ಹಾಡುಗಳನ್ನು ಹಾಕಿಕೊಂಡು ನಾಗಿನಿ ತರಹ ಡ್ಯಾನ್ಸ್ ಅನ್ನ ಮಾಡುತ್ತಿದ್ದಳು. ಇದನ್ನು ಕಂಡಂತಹ ಬಬ್ಲು ಹಾಗೂ ಸಂಧ್ಯಾ ಇಬ್ಬರು ತಮ್ಮ ಮಗಳ ಡ್ಯಾನ್ಸ್ ಅನ್ನ ನೋಡಿ ತುಂಬಾನೇ ಖುಷಿ ಪಡುತ್ತಿದ್ದರು. ಹಾಗೂ ಬಬಿತಾ ಈ ಒಂದು ಡ್ಯಾನ್ಸ್ ಅನ್ನ ತನ್ನ ಶಾಲೆಗಳ ಪ್ರೋಗ್ರಾಂ ನಲ್ಲಿ ಕೂಡ ಯಾವಾಗಲೂ ಮಾಡುತ್ತಿದ್ದಳು. ಇದೇ ಕಾರಣ ಅವಳು ನಾಗಿನಿ ಎಂದೇ ಆ ಶಾಲೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದಳು. ಬಬಿತಾ 9 ವರ್ಷಕ್ಕೆ ಕಾಲಿಟ್ಟಾಗ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಒಂದು ದಿನ ಶಾಲೆಯಿಂದ ಮಾಯವಾಗಿ ಬಿಡುತ್ತಾಳೆ. ಸಂಧ್ಯಾ ಹಾಗೂ ಬಬ್ಲುಗೆ ತುಂಬಾನೇ ಗಾಬರಿಯಾಗುತ್ತದೆ. ತಮ್ಮ ಮಗಳು ಎಲ್ಲಿ ನಾಪತ್ತೆಯಾದಳು ಅಂತ ಅವಳನ್ನ ಎಲ್ಲ ಕಡೆ ಹುಡುಕಲು ಪ್ರಾರಂಭಿಸುತ್ತಾಳೆ. ಆದರೆ ದುರಾದೃಷ್ಟ ಅವಳು ಎಲ್ಲಿಯೂ ಸಿಗುವುದಿಲ್ಲ. ಹೀಗೆ 2 ತಿಂಗಳು ಕಳೆದು ಹೋಗುತ್ತದೆ. ಜೀವನದಲ್ಲಿ ಸೋತು ಹೋಗಿದ್ದ ಬಬ್ಲು ಹಾಗೂ ಸಂಧ್ಯಾ ಹಿಂದೆ ಬಬ್ಲು ತಾನು ಇದ್ದ ಹಳ್ಳಿಗೆ ಬರುತ್ತಾನೆ. ಹಿಂದೆ ತಾನು ಕೆಲಸ ಮಾಡುತ್ತಿದ್ದ ಹೊಲಕ್ಕೆ ಕೂಡ ಭೇಟಿ ಕೊಡುತ್ತಾನೆ. ಅಲ್ಲಿ ಒಂದು ಅರಳಿ ಮರದಲ್ಲಿ ಸುಸ್ತಾಗಿ ಕುಂತಾಗ ಅವನಿಗೆ ಒಂದು ವಿಚಿತ್ರ ಕಾಣುತ್ತದೆ. ಅದೇನೆಂದ್ರೆ ಅವನ ಮಗಳು ಆ ಅರಳಿ ಮರದಲ್ಲಿ ಕುಳಿತಿರುವ ಹಾಗೆ ಅವನಿಗೆ ಗೋಚರಿಸುತ್ತದೆ. ಆಗ ಬಬ್ಲು ತನ್ನ ಹೆಂಡತಿ ಹಾಗೂ ಕೆಲವು ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ಆ ಅರಳಿ ಮರದಲ್ಲಿ ತಮ್ಮ ಮಗಳು ಇದ್ದಾಳೆ ಅಂತ ತೋರಿಸುತ್ತಾನೆ. ಆದ್ರೆ ಅದು ಒಂದು ಭ್ರಮೆಯಾಗಿತ್ತು ಅಷ್ಟೇ. ನಿಜ ಹೇಳಬೇಕೆಂದ್ರೆ ಆ ಅರಳಿ ಮರದಲ್ಲಿ ಅವನ ಮಗಳು ಬಬಿತಾ ಇರಲಿಲ್ಲ, ಅದು ಒಂದು ನಾಗಿಣಿಯಾಗಿತ್ತು. ಇದರ ಬಗ್ಗೆ ಅಲ್ಲಿನ ಪಂಡಿತರನ್ನ ವಿಚಾರಿಸಿದಾಗ ನಿಜಕ್ಕೂ ಬೆಚ್ಚಿ ಬೀಳಿಸುವ ಒಂದು ಮಾಹಿತಿ ಬೆಳಕಿಗೆ ಬರುತ್ತದೆ. ಇಷ್ಟು ದಿನ ತಾವು ಮಗಳೆಂದು ಬೆಳೆಸಿದಂತಹ ಆ ಬಬಿತಾ ಮಗಳಾಗಿರಲಿಲ್ಲ, ಬದಲಾಗಿ ಅದೊಂದು ಹಾವಾಗಿತ್ತು. ಅದು ಕೊನೆಯ 12 ವರ್ಷಗಳಿಂದ ಬಬ್ಲು ಶುಕ್ಲಾನ್ನ ಸೇಡಿಗಾಗಿ ಕಾಯುತ್ತಿತ್ತು. ಹೀಗೆಂದು ಅಲ್ಲಿ ಇದ್ದಂತಹ ಪಂಡಿತರು ಬಬ್ಲು ಶುಕ್ಲಾಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೂ ಹಿಂದೆ ತಾನು ಮಾಡಿದ ಪಾಪದ ಕೃತ್ಯವನ್ನ ಅವನಿಗೆ ನೆನಪು ಮಾಡಿ ಕೊಟ್ಟಿದ್ದಾರೆ. ಮುಂದೆ ಬಬ್ಲು ಶುಕ್ಲಾ ಹಾಗೂ ಸಂಧ್ಯಾ ಹಿರಿಯರ ಹೇಳಿಕೆಯ ಪ್ರಕಾರ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲಿ ನಾಗಪೂಜೆಯನ್ನ ಮಾಡಿ ತಾವು ಮಾಡಿದ ತಪ್ಪನ್ನ ಶಾಸ್ತ್ರೋಕ್ತವಾಗಿ ಪರಿಹಾರ ಮಾಡಿಕೊಂಡಿದ್ದಾರೆ. ಈಗ ಬಬ್ಲು ಶುಕ್ಲಾ ಹಾಗೂ ಸಂಧ್ಯಾ ಇಬ್ಬರು ಆ ಹಳ್ಳಿಗೆ ವಾಪಸ್ಸು ಹೋಗಿ ಅಲ್ಲಿ ಒಂದು ನಾಗರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ದಿನಂಪ್ರತಿ ಪೂಜೆಯನ್ನ ಮಾಡುತ್ತಿದ್ದಾರೆ. ಆಗಿನಿಂದ ಅವರಿಗೆ ಆ ಹಾವಿನಿಂದ ಯಾವುದೇ ಒಂದು ಹಾನಿಯಾಗಿಲ್ಲ ಅಂತ ಹಳ್ಳಿಯವರು ಕೂಡ ಹೇಳಿಕೊಂಡಿದ್ದಾರೆ.
ನೋಡಿದಿರಾ ಸ್ನೇಹಿತರೆ, ಈ ಕಲಿಯುಗದಲ್ಲೂ ಕೂಡ ಕಣ್ಮುಂದನೆ ಕಾಣುವ ದೇವರು ಅಂದ್ರೆ ನಾಗರಾಜ ಏನೆಲ್ಲ ಪವಾಡವನ್ನ ಮಾಡುತ್ತಾನೆ ಅಂತ. ಬಬ್ಲು ಶುಕ್ಲಾ ಹಾಗೂ ಸಂಧ್ಯಾ ಅವರ ಈ ಒಂದು ಘಟನೆ ಇಡೀ ಉತ್ತರ ಪ್ರದೇಶದಲ್ಲಿ ಜಗಜ್ಜಾಹೀರಾಗಿತ್ತು. ಸ್ನೇಹಿತರೆ, ಯಾವುದೇ ಹಾವುಗಳು ನಿಮ್ಮನ್ನ ಸುಖ ಸುಮ್ಮನೆ ಕಚ್ಚುವುದಿಲ್ಲ. ನೀವೇನಾದರೂ ಅವುಗಳ ಮೇಲೆ ಆಕ್ರಮಣ ಮಾಡಲು ಹೋದಾಗ ಮಾತ್ರ ಅವು ತಮ್ಮನ್ನ ತಾವು ಕಾಪಾಡಿಕೊಳ್ಳಲು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತವೆ. ಇದು ಹಾವಿಗೆ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಕೂಡ ಅನ್ವಯಿಸುತ್ತದೆ. ಹೀಗಾಗಿ ಯಾವುದೇ ಪ್ರಾಣಿಗಳನ್ನ ದಯವಿಟ್ಟು ಹೊಡೆಯಲು ಹೋಗಬೇಡಿ. ಸ್ನೇಹಿತರೆ, ನಿಜಕ್ಕೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.